ಯಾದಗಿರಿ PSI ಪರಶುರಾಮ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಕರಣವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಅವರ ಪತ್ನಿ ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ನೋಡ್ಬೋದು ನೀವು ಅವರ ಪತ್ನಿ ಇದ್ದಾರೆ. ನೀವು ಈಗ ಪ್ರಕರಣ ಕೂಡ ಈಗ CID ಇದೆ CBIಗೆ ಏನಾದರೂ CBIಗೆ ವರ್ಗಾವಣೆ ಕೇಳ್ತೀನಿ. CID ಅವರು ಬಂದಿದ್ದಾರೆ, ಇನ್ನೂ ಇನ್ವೆಸ್ಟಿಗೇಷನ್ ಸ್ಟಾರ್ಟೇ ಮಾಡಿಲ್ಲ. ಅವರು ಡೆಲ್ಲಿಗೆ ಓಡೋಗಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಅಟ್ಲೀಸ್ಟ್ CBI ಅವ್ರಿಗೆ ಕೊಟ್ಟರೆ ಇನ್ವೆಸ್ಟಿಗೇಷನ್ ಆಗುತ್ತೆ, ನ್ಯಾಯ ಸಿಗುತ್ತೆ ಅಂತ ಬಯಸ್ತೀನಿ ಸರ್. ತಮ್ಮ ಅಧಿಕಾರಾವಧಿಯಲ್ಲಿರ್ತಕ್ಕಂಥ ಒತ್ತಡ ಬಗ್ಗೆ ತಮ್ಮ ಜೊತೆ ಏನಾದರೂ ಚರ್ಚೆ ಮಾಡಿದ್ರು? ಅವರು ಚರ್ಚೆ ಮಾಡಿದ್ದಾರೆ, ನನಗೆ ಹೇಳಿದ್ದಾರೆ. ಅವರು ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲಿದ್ದರು, ಡಿಪ್ರೆಷನಲ್ಲಿದ್ದರು. ನನಗೆ ಇಷ್ಟೊಂದು ದುಡ್ಡು ಕೇಳ್ತಿದ್ದಾರೆ, ನಾನು ಎಲ್ಲಿಂದ ತಂದು ಕೊಡಲಿ, ನಾನು ಹೆಂಗೆ ಮಾಡಲಿ ಅಂತ ಕೇಳ್ತಿದ್ರು ಸರ್ ಅವರು. ಮೊದಲು ಇರ್ತಕ್ಕಂಥ ಹುದ್ದೆಯಿಂದ ಈ ಹುದ್ದೆಗೆ ಬರುವಾಗ ಹಣ ಕೊಟ್ಟು ಬಂದಿದ್ರ, ಮತ್ತು ಇವಾಗಲೂ ಕೂಡ ಡಿಮ್ಯಾಂಡ್ ಇದೆ? ಇವಾಗೂ ಡಿಮ್ಯಾಂಡ್ ಹಾಕಿದ್ದಾರೆ, ನೀವು ದುಡ್ಡು ಕೊಟ್ರೇ ಪೋಸ್ಟಿಂಗು, ನೀವು ಇಷ್ಟು ಕಮ್ಮಿ ಕ್ಯಾಸ್ಟ್ ಅವರು ಇಲ್ಲಿ ಇರಬಾರ್ದು, ಇಲ್ಲಿಂದ ಹೋಗಬೇಕು. ಇವ್ರಿಗೆ ಅಲ್ಲ, ಇನ್ನೊಂದು ವಿಲೇಜಲ್ಲಿ ಕೆಲಸ ಮಾಡೋವ್ರಿಗೂ ಅವ್ರಿಗೂ ಹಿಂಗೆ ಹರಾಸ್ ಮಾಡಿದ್ದಾರೆ. ಪಾಪ ಅವರು ಇಲ್ಲಿಂದ ಬೀದರ್ಗೆ ಹೋಗ್ಬಿಟ್ಟಿದ್ದಾರೆ ಸರ್. ದುಡ್ಡಿನ ವಿಚಾರವಾಗಿ ಏನಾದರೂ ಶಾಸಕರನ್ನ ಯಾವಾಗ ಭೇಟಿಯಾಗಿದ್ರು ಮೇಡಮ್ ಪರಶುರಾಮ್ ಅವರೇ? ಅವರು ದಿನಾಲೂ ಹೋಗ್ತಿದ್ರು ಸರ್, ದಿನಾಲೂ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು, ನಂದು ಇನ್ನೂ ಪೀರಿಯಡ್ ಆಗಿಲ್ಲ ಸರ್, ಪೋಸ್ಟಿಂಗ್ ಕೊಡಿ ಅಂತ. ದಿನಾಲೂ ಹೋಗ್ತಿದ್ರು, ಕೇಳ್ತಿದ್ರು. ಅವರು ಇಲ್ಲ, ದುಡ್ಡು ಕೊಟ್ರೇ ಮಾಡ್ತೀವಿ, ನೀವು ಇಷ್ಟು ಕಮ್ಮಿ ಕ್ಯಾಸ್ಟ್ ಅವರು ಯಾಕೆ ಬಂದು ನಿಂತು ಮಾತಾಡ್ತಿದ್ದೀರಾ, ನಿಮ್ಗೆ ರೈಟ್ ಇಲ್ಲ ಅಂತ ಹೇಳಿ ಬೈದು ಕಳಿಸಿದ್ದಾರೆ ಸರ್ ಅವರನ್ನು. ಇದಿಷ್ಟು ಅವರ ಪತ್ನಿಯವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ನಾಗರಾಜ್, ವಿಸ್ತಾರ ನ್ಯೂಸ್, ರಾಯಚೂರು. ಯಾದಗಿರಿ PSI ಪರಶುರಾಮ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಕರಣವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಅವರ ಪತ್ನಿ ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ನೋಡ್ಬೋದು ನೀವು ಅವರ ಪತ್ನಿ ಇದ್ದಾರೆ. ನೀವು ಈಗ ಪ್ರಕರಣ ಕೂಡ ಈಗ CID ಇದೆ CBIಗೆ ಏನಾದರೂ CBIಗೆ ವರ್ಗಾವಣೆ ಕೇಳ್ತೀನಿ. CID ಅವರು ಬಂದಿದ್ದಾರೆ, ಇನ್ನೂ ಇನ್ವೆಸ್ಟಿಗೇಷನ್ ಸ್ಟಾರ್ಟೇ ಮಾಡಿಲ್ಲ. ಅವರು ಡೆಲ್ಲಿಗೆ ಓಡೋಗಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಅಟ್ಲೀಸ್ಟ್ CBI ಅವ್ರಿಗೆ ಕೊಟ್ಟರೆ ಇನ್ವೆಸ್ಟಿಗೇಷನ್ ಆಗುತ್ತೆ, ನ್ಯಾಯ ಸಿಗುತ್ತೆ ಅಂತ ಬಯಸ್ತೀನಿ ಸರ್. ತಮ್ಮ ಅಧಿಕಾರಾವಧಿಯಲ್ಲಿರ್ತಕ್ಕಂಥ ಒತ್ತಡ ಬಗ್ಗೆ ತಮ್ಮ ಜೊತೆ ಏನಾದರೂ ಚರ್ಚೆ ಮಾಡಿದ್ರು? ಅವರು ಚರ್ಚೆ ಮಾಡಿದ್ದಾರೆ, ನನಗೆ ಹೇಳಿದ್ದಾರೆ. ಅವರು ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲಿದ್ದರು, ಡಿಪ್ರೆಷನಲ್ಲಿದ್ದರು. ನನಗೆ ಇಷ್ಟೊಂದು ದುಡ್ಡು ಕೇಳ್ತಿದ್ದಾರೆ, ನಾನು ಎಲ್ಲಿಂದ ತಂದು ಕೊಡಲಿ, ನಾನು ಹೆಂಗೆ ಮಾಡಲಿ ಅಂತ ಕೇಳ್ತಿದ್ರು ಸರ್ ಅವರು. ಮೊದಲು ಇರ್ತಕ್ಕಂಥ ಹುದ್ದೆಯಿಂದ ಈ ಹುದ್ದೆಗೆ ಬರುವಾಗ ಹಣ ಕೊಟ್ಟು ಬಂದಿದ್ರ, ಮತ್ತು ಇವಾಗಲೂ ಕೂಡ ಡಿಮ್ಯಾಂಡ್ ಇದೆ? ಇವಾಗೂ ಡಿಮ್ಯಾಂಡ್ ಹಾಕಿದ್ದಾರೆ, ನೀವು ದುಡ್ಡು ಕೊಟ್ರೇ ಪೋಸ್ಟಿಂಗು, ನೀವು ಇಷ್ಟು ಕಮ್ಮಿ ಕ್ಯಾಸ್ಟ್ ಅವರು ಇಲ್ಲಿ ಇರಬಾರ್ದು, ಇಲ್ಲಿಂದ ಹೋಗಬೇಕು. ಇವ್ರಿಗೆ ಅಲ್ಲ, ಇನ್ನೊಂದು ವಿಲೇಜಲ್ಲಿ ಕೆಲಸ ಮಾಡೋವ್ರಿಗೂ ಅವ್ರಿಗೂ ಹಿಂಗೆ ಹರಾಸ್ ಮಾಡಿದ್ದಾರೆ. ಪಾಪ ಅವರು ಇಲ್ಲಿಂದ ಬೀದರ್ಗೆ ಹೋಗ್ಬಿಟ್ಟಿದ್ದಾರೆ ಸರ್. ದುಡ್ಡಿನ ವಿಚಾರವಾಗಿ ಏನಾದರೂ ಶಾಸಕರನ್ನ ಯಾವಾಗ ಭೇಟಿಯಾಗಿದ್ರು ಮೇಡಮ್ ಪರಶುರಾಮ್ ಅವರೇ? ಅವರು ದಿನಾಲೂ ಹೋಗ್ತಿದ್ರು ಸರ್, ದಿನಾಲೂ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು, ನಂದು ಇನ್ನೂ ಪೀರಿಯಡ್ ಆಗಿಲ್ಲ ಸರ್, ಪೋಸ್ಟಿಂಗ್ ಕೊಡಿ ಅಂತ. ದಿನಾಲೂ ಹೋಗ್ತಿದ್ರು, ಕೇಳ್ತಿದ್ರು. ಅವರು ಇಲ್ಲ, ದುಡ್ಡು ಕೊಟ್ರೇ ಮಾಡ್ತೀವಿ, ನೀವು ಇಷ್ಟು ಕಮ್ಮಿ ಕ್ಯಾಸ್ಟ್ ಅವರು ಯಾಕೆ ಬಂದು ನಿಂತು ಮಾತಾಡ್ತಿದ್ದೀರಾ, ನಿಮ್ಗೆ ರೈಟ್ ಇಲ್ಲ ಅಂತ ಹೇಳಿ ಬೈದು ಕಳಿಸಿದ್ದಾರೆ ಸರ್ ಅವರನ್ನು. ಇದಿಷ್ಟು ಅವರ ಪತ್ನಿಯವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ನಾಗರಾಜ್, ವಿಸ್ತಾರ ನ್ಯೂಸ್, ರಾಯಚೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.